ನೋಡಿರಿ, ಮೊನ್ನೆ ನಾವು ಈ ದೊಡ್ಡ ಕಂಪ್ನಿಗಳು ಏನು ಹಣಕಾಸು ಕೊಡ್ತಾಯಿದ್ರು, ಆ ಹಣಕಾಸು ಕೊಡುವಂಥ ಸಂದರ್ಭದೊಳಗೆ ಆಗ್ಬೋದಾಗಿರ್ತಕ್ಕಂಥ ಶೋಷಣೆಗಳನ್ನು ನಿಲ್ಲಿಸೋದಕ್ಕೆ, ಕಾನೂನನ್ನು ಮಾಡೋದಕ್ಕೆ ಕ್ಯಾಬಿನೆಟ್ನವರು ನಿರ್ಣಯ ಮಾಡಿದ್ವಿ. ಈಗ ಮೈಕ್ರೋ ಫೈನಾನ್ಸ್, ಆಮೇಲೆ ಅನ್ರಿಕಗ್ನೈಸ್ಡ್ ಅಂದರೆ RBI ಅನ್ರಿಕಗ್ನೈಸ್ಡ್ ಫಿನಾನ್ಸ್ ಕಾರ್ಪೊರೇಷನ್ಗಳದಾವೆ. ನೀವೆಲ್ಲ ನೋಡ್ತಿರ್ತೀರಿ, ವೆಂಕಟೇಶ್ವರ, ಯಲ್ಲಮ್ಮ, ದೇವ್ರು ಎಷ್ಟು ಅದಾವೆ ಅಷ್ಟು ಕಾರ್ಪೊರೇಷನ್ಗಳದಾವೆ. ಅವ್ರುಗಳನ್ನ ಈಗಾಗಲೇ ಪೊಲೀಸರಿಗೆ ವಿಶೇಷ ಅಧಿಕಾರ ಐತದ. ಅವು ಹಂಗೇನಾರು ಕಂಪ್ಲೇಂಟ್ ಬಂದ್ರೆ ಅವ್ರು ತೊಗೋತಾರೆ. ಆದರೆ ನಮ್ಮ ಒಂದು ವಿಶೇಷ ಚರ್ಚೆಯೊಳಗೆ ಇಂಥ ಯಾವುದೇ ಕಾರ್ಪೊರೇಷನ್ನು, ಮೈಕ್ರೋ ಇನ್ಸ್ಟಿಟ್ಯೂಷನ್ಸು, ಆಮೇಲೆ ಕೆಲವು ಹೊರಗಿನ ಇನ್ಸ್ಟಿಟ್ಯೂಷನ್ ಅದಾವೆ, ಇಲ್ಲಿ ಬಂದು ಡಿಪಾಸಿಟ್ ತೊಗೋತಾರೆ, ಆಮೇಲೆ ಅವರು ಹೋಗಿಬಿಡ್ತಾರೆ. ಅಂಥ ಟೈಮ್ನೊಳಗೆ ಏನು ಮಾಡಬೇಕು ಅಂಥೇಳಿ ಒಂದು ವಿಶೇಷವಾದ ಕಾನೂನನ್ನು ತರೋದಕ್ಕೆ ರಾಜ್ಯ ಸರ್ಕಾರ ಚಿಂತನೆ ಮಾಡ್ತಾಯಿದೆ. ಬಹುಶಃ ನಮ್ಮ ಈ ಬಜೆಟ್ ಅಧಿವೇಶನದೊಳಗೆ ಆ ರೀತಿಯ ಕಾನೂನನ್ನು ತರ್ತೀವಿ. ನಾನು ಇಷ್ಟೇ ಹೇಳ್ತೀನಿ, ಮೀಟರ್ ಬಡ್ಡಿ, ಜನರ ಶೋಷಣೆಯನ್ನು ಸರ್ಕಾರ ಸಹಿಸೋದಿಲ್ಲ. ಈ ಮೀಟರ್ ಬಡ್ಡಿ ಹಾಗೂ ಜನರನ್ನು ಅತಿ ಹೆಚ್ಚು ಬಡ್ಡಿ ಹಾಕಿ ಶೋಷಣೆ ಮಾಡುವಂಥವ್ರು ಏನದಾರ ಅವ್ರನ್ನ ರಾಜ್ಯ ಸರ್ಕಾರ ಮಟ್ಟ ಹಾಕ್ತದೆ. ಅದಕ್ಕೆ ಬೇಕಾಗಿರುವಂಥ ಕಾನೂನು, ಅದನ್ನು ಕಾನೂನು ಬಳಕೆ ಮಾಡುವಂಥದ್ದನ್ನು ನಮ್ಮ ಪೊಲೀಸ್ ಇಲಾಖೆ ಮಾಡ್ತದೆ. ಅದು ಗೊತ್ತಿಲ್ಲ, ಯಾಕಂದರೆ ಕಂಪ್ಲೇಂಟ್ ಕೊಡೋರು ಮುಂದೆ ಬರಬೇಕಾಗ್ತದೆ. ನಾ ಎಲ್ಲರ ರೂಮ್ನಾಗ ಕೂತ್ಕೊಂಡು ಕೇಳ್ತೀನಿ ಹೇಳ್ತೀನಿ ಅಂತ ಆಗೋದಿಲ್ಲ. ಕಂಪ್ಲೇಂಟ್ ಕೊಟ್ಟರೆ ಮುಂದಿನ ಕ್ರಮ. ಯಾರ ಮೀಟರ್ ಬಡ್ಡಿ ಹಾಕ್ಯಾರ, ನನಗೆ ಇಷ್ಟು ಅನ್ಯಾಯದ ಬಡ್ಡಿ ಹಾಕ್ಯಾರ ನೋಡ್ರಿ ಅಂತನ್ನೋರಿದ್ರೆ ಅವರು ಕಂಪ್ಲೇಂಟ್ ಕೊಡೋದಕ್ಕೆ ಯಾವ ಕಾರಣಕ್ಕೂ ಹಿಂದೆ ಮುಂದೆ ನೋಡಬಾರ್ದು. ಯಾರೂ ತಮ್ಮನ್ನು ತಾವು ಶೋಷಣೆ ಮಾಡಿಕೊಳ್ಳೋದಕ್ಕೆ ಅವಕಾಶ ಕೊಡಬಾರ್ದು. ಅಲ್ಲ, ಕಾನೂನು ಇದೆ, ಅದಕ್ಕೆ ಪೊಲೀಸರಿಗೆ ಆ ಕಾನೂನನ್ನು ಅನುಷ್ಠಾನ ಮಾಡೋದಕ್ಕೆ ಅಧಿಕಾರ ಕೊಟ್ಟಿದ್ದೇವೆ. ಅದು ಏನು ಕಾನೂನು ಪ್ರಕಾರ ಶಿಕ್ಷೆ ಮಾಡಬೇಕು, ಏನು ಮಾಡಬೇಕು, ಕ್ರಮ ತಗೋತಾರೆ. ಈ ನಮ್ಮ ತುಂಗಭದ್ರಾ ನದಿಯೊಳಗೆ, ಆ ಕೊರಳಳ್ಳಿ ಗಂಗಾಪುರ ಏರಿಯಾದೊಳಗೆ ಹಸಿರು ನೀರು ಬರ್ತಾಯಿತ್ತು. ಆ ಹಸಿರು ನೀರು ಬರೋದನ್ನು ನೀವು ಗಂಭೀರವಾಗಿ ತೊಗೊಂಡ್ರಿ, ಸಹಜವಾಗಿ ನಾವು ಗಂಭೀರವಾಗಿ ತೊಗೊಂಡಿದ್ದೇವೆ. ನಾವು ಅದು ಯಾಕಾಗುತ್ತೆ ಅನ್ನೋದನ್ನು ನೋಡಿದಾಗ ಅಲ್ಲೊಂದು ಶುಗರ್ ಫ್ಯಾಕ್ಟ್ರಿ ಇದೆ. ಆ ಶುಗರ್ ಫ್ಯಾಕ್ಟ್ರಿಯಿಂದ ಅವ್ರಿಗೇನು ಸ್ಲಜ್ ಇದೆ, ಆ ಸ್ಲಜ್ ಬಿಡ್ತಾ ಇರೋದ್ರಿಂದ ಅದು ಆಗಿರ್ಬೋದು ಅನ್ನುವಂಥದ್ರ ಬಗ್ಗೆ ನಮಗೆ ತಕ್ಷಣದ ಇಂಪ್ರೆಷನ್ನು. ಹಾಗೆಯೇ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವ್ರದ್ದು ಅದು ಅಪ್ರೆನ್ಷನ್ ಇದೆ, ಅವ್ರದ್ದು ಅದ್ರ ಬಗ್ಗೆ ಆಗಿರ್ಬೋದೇನೋ ಅಂತ ಆತಂಕ ಇದೆ. ಅದಕ್ಕೆ 20ನೇ ತಾರೀಕಿಗೆ ನಾವು ಅವ್ರಿಗೆ ನೋಟಿಸ್ ಕೊಟ್ಟಿದ್ವಿ. ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆಫೀಸರು, ಎಕ್ಸಿಕ್ಯೂಟಿವ್ ಇಂಜಿನಿಯರು ಅವ್ರಿಗೆ ನೋಟಿಸ್ ಕೊಟ್ಟಿದ್ದರು. ಅದರ ಜೊತೆಗೇ ಇನ್ನೂ ಮುಂದುವರೆದು ಅವ್ರಿಗೆ ಆ ಟೈಮು ಸೂಚನೆ ಕೊಟ್ಟಿದ್ವಿ, ತಕ್ಷಣ ನೀವು ಕ್ರಮ ತಗೋಬೇಕು ಅಂತೇಳಿ. ಮೀನ್ ವೈಲ್ 22ನೇ ತಾರೀಕಿಗೆ, ಅಂದರೆ ಇವತ್ತು, ಆ ವಿಜಯನಗರ ಶುಗರ್ ಪ್ರೈವೇಟ್ ಲಿಮಿಟೆಡ್ದವ್ರಿಗೆ ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವರು prohibitory order in excess
exercise of the powers conferred under Section 32(1)(c) of Water Prevention and Control of Pollution Act 1974 and subsequent amendments, Messrs. Vijayanagar Sugars Private Limited of Gangapur village of Shirnalli village, Mundargi, is prohibited from discharging untreated trade effluent into the open area with immediate effect. Further, it is directed to remove all the sludge disposed unscientifically and prohibited from disposal of the same in the nearby water bodies and in Nala. ಅಂದರೆ ಈ ಪ್ರೊಹಿಬಿಟರಿ ಆರ್ಡರನ್ನು ಇಶ್ಯೂ ಮಾಡಿ ಅವರು ಸ್ಲಜ್ ಏನು ಬಿಡ್ತಾಯಿದ್ರು ಅನ್ಸೈಂಟಿಫಿಕಲಿ ಆ ಸ್ಲಜ್ಜನ್ನು ಬಿಡದೇ ಇರೋ ಹಾಗೆ ಅವರಿಗೆ ತಾಕೀತು ಮಾಡಲಾಗಿದೆ. ಆಮೇಲೆ ಅವರೇನು ಅನ್ಸೈಂಟಿಫಿಕ್ಕಾಗಿ ಆ ಡಿಸ್ಪೋಸಲ್ ಮಾಡ್ತಿದ್ರಲ್ಲ ಬೇರೆ ಬೇರೆ ಅಲ್ಲೇ ನಾಲಾದೊಳಗೆ ಕೆರೆಯೊಳಗೆ ಅದನ್ನೆಲ್ಲ ನಿಲ್ಲಿಸುವಂಥ ಪ್ರೊಹಿಬಿಟರಿ ಆರ್ಡರನ್ನು ಅಂದರೆ ಉಗ್ರವಾಗಿರ್ತಕ್ಕಂಥ ಅಸ್ತ್ರವನ್ನು ನಮ್ಮ ಸರ್ಕಾರ ಈಗ ಕೈಗೊಂಡಿದೆ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವರು ಆ ಮಾಹಿತಿಯನ್ನು ತಮ್ಮ ಗಮನಕ್ಕೆ ತೊಗೊಂಡು ಬರ್ತೀನಿ. 22 ಜನವರಿ 25ಕ್ಕೆ ಈ ಪ್ರೊಹಿಬಿಟರಿ ಆರ್ಡರನ್ನು ಇಶ್ಯೂ ಮಾಡಲಾಗಿದೆ. ಈಗಾಗಲೇ ಅವ್ರಿಗೆ ಇದು ತಲುಪಿಸಲಾಗಿದೆ, ಅವ್ರು ಮುಟ್ಟಿದೆ. ಅವರು ಅದನ್ನು ಕ್ರಮ ತಕ್ಷಣದಲ್ಲಿ ತೆಗೆದುಕೊಳ್ತೀವಿ ಅನ್ನುವಂಥ ಭರವಸೆಯನ್ನು ಮಾತನ್ನು ನಮ್ಮ ಅಧಿಕಾರಿಗಳಿಗೆ ಯಾರು ಅದನ್ನು ಕೊಡೋದಕ್ಕೆ ಅಲ್ಲಿಗೆ ಹೋಗಿದ್ದರು ನಮ್ಮ ರೆವಿನ್ಯೂ ಆಫೀಸರ್ಸು ಅದನ್ನು ಸರ್ವಿಸ್ ಮಾಡೋಕ್ಕೆ ಹೋಗಿದ್ದರು. ಅವರು ಇದ್ರಿಗೆ ಹೇಳಿದ್ದಾರೆ. ಆದರೂ ಉನ್ನತ ಸಮಿತಿಯೊಂದು ಅದನ್ನು ಅವರೆಲ್ಲ ಹಾಗೆ ಮಾಡಿದಾರೋ ಇಲ್ಲ ಅನ್ನೋದನ್ನು ನಾಳೆ ಇನ್ಸ್ಪೆಕ್ಷನನ್ನು ಮಾಡ್ತದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.